ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಈಗ ಪತ್ರಿಕಾಗೋಷ್ಠಿ ನಡೆದಿದೆ. ಅಂದ್ರೆ ಹೊರಗಡೆ ಟಿವಿ ಚಾನಲ್ ಅವ್ರ ಆಂಕರಿಂಗ್ ಬಂದಿಲ್ಲ. ನಾರ್ಮಲ್ ಆಗಿ ಯಾರ್ಯಾರು ಫೈನಲಿಸ್ಟ್ ಇದಾರಲ್ಲ ಅವ್ರುಗಳು ನಾರ್ಮಲ್ ಪೀಪಲ್, ಈಗ ಯಾರ್ಯಾರು ಇದಾರಲ್ಲ, ಈಗ ಯಾರ್ಯಾರು ಫೈನಲಿಸ್ಟ್ ಹೋಗಿಲ್ವೋ ಅವ್ರನ್ನ ಕ್ವಶನ್ ಕೇಳ್ತಾರೆ. ಮಿಕ್ಕಿದ ಕಂಟೆಸ್ಟೆಂಟ್ಗಳನ್ನ ಫೈನಲಿಸ್ಟ್ ಮಾಳು, ಅಶ್ವಿನಿ, ಕಾಕ್ರೋಚ್, ರಾಶಿಕಾ ಈ 4 ಜನ ಮಿಕ್ಕಿದವ್ರು ಕ್ವಶನ್ ಕೇಳ್ತಾರೆ. ಈಗ ರಕ್ಷಿತಾ ಫಸ್ಟ್ ಕೇಳ್ತಿದ್ದಾರೆ. ರಕ್ಷಿತಾಗೆ ರಾಶಿಕಾ ಅವ್ರು ಕೇಳ್ತಿದ್ದಾರೆ, ಇಷ್ಟೊಂದು ಇನ್ನೋಸೆಂಟ್ ಫೇಸ್ ಹಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಅಶ್ವಿನಿ ಅವರು ಕೂಡ ಕೇಳ್ತಾರೆ, ಇದು ನಿಮ್ ಸ್ಟ್ರಾಟಜಿನ? ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡಿರೋದು ನಿಮ್ ಸ್ಟ್ರಾಟಜಿನ? ಯಾರಿಗೂ ಇನ್ನೋಸೆಂಟ್ ಆಗಿ ಕಾಣಿಸ್ಕೊಡೋದು ಅಂದ್ರೆ ಡ್ರೋನ್ ಪ್ರತಾಪ್ ಅವರು ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡಿದ್ದ ಆತರ ಏನಾರ ಸ್ಟ್ರಾಟಜಿ ಮಾಡ್ತಾ ಇದೀರಾ ಅಂತ ಕೇಳ್ತಿದ್ದಾರೆ. ಅದಕ್ಕೆ ರಕ್ಷಿತಾ ಅವರು ಕೂಡ ಹೇಳ್ತಿದ್ದಾರೆ, ನಂದು ಇರೋದೇ ಇನ್ನೋಸೆಂಟ್ ಫೇಸ್ ಅಂತ ಹೇಳ್ತಿದ್ದಾರೆ. ಕಾಕ್ರೋಚ್ ಅವ್ರು ಹೇಳ್ತಿದ್ದಾರೆ, ನೀವು ಮನೇಲಿ ನೈಟ್ ಶಿಫ್ಟ್ ಡೇ ಶಿಫ್ಟ್ ಮಾಡಿದ್ದಕ್ಕಿಂತ ನೈಟ್ ಶಿಫ್ಟ್ ಮಾಡಿದ್ದೆ ಜಾಸ್ತಿ ಅಂತ. ನೀನ್ ಅವ್ರು ನೈಟ್ ಶಿಫ್ಟ್ ಡೇ ಶಿಫ್ಟ್ ಏನೋ ಒಂದ್ ಮಾಡ್ತಿದಾರೆ, ನೈಟ್ ಶಿಫ್ಟ್ ಮಾಡ್ತಿದ್ದಾಳೆ, ನೀನ್ ಅದನ್ನೂ ಮಾಡ್ತಿಲ್ಲ. ಏನೋ ಇಲ್ಲಿ ಏನೋ ತೋರಿಸ್ತೀನಿ ಏನೋ ತೋರಿಸಿಲ್ಲಪ್ಪ ತಂದೆ ನೀನು ಈ ಮನೆಗೆ ಬಂದಾಗಿಂದ. ನೀನ್ ಫೈನಲಿಸ್ಟ್ ಆಗಿದೆ ಬೇರೆಯವರಿಂದ, ಆಕೆ ನೈಟ್ ಶಿಫ್ಟ್ ಏನೋ ಒಂದು ಮಾಡ್ತಿದ್ದಾಳೆ, ನಿನ್ ಯಾವ ಶಿಫ್ಟ್ ಮಾಡ್ತಾ ಇಲ್ವಲ್ಲ, ಸುಮ್ನೆ ಹೋಗಿ ಬಿತ್ಕೊಂಡಿದ್ಯಾ ಯಾರಿಗೂ ಕಾಣ್ದಂಗೆ. ಅಶ್ವಿನಿ ಅವ್ರು ಕೇಳ್ತಿದ್ದಾರೆ, ಇನ್ನೊಬ್ರಿಗೆ ಗೌರವ ಕೊಡ್ಬೇಕು ಅನ್ನೋದು ನಿಮ್ಮ ಕ್ಯಾಟಗರಿ ಯಾರು ಹೇಳ್ಕೊಟ್ಟಿಲ್ವಾ ಅಂತ. ಆ ಹುಡುಗಿಗೆ ಇರೋಷ್ಟು ಮಾನವೀಯತೆ, ಬೇರೆಯವ್ರಿಗೆ ಗೌರವ ಕೊಡ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಆಗ್ಲಿ ಅಥವಾ ಕ್ಯಾಟಗರಿ ಆಗ್ಲಿ ನಿಮ್ಗಳಿಗಿಲ್ಲ ಅಂತ ಹೇಳ್ಬೇಕು ಅಶ್ವಿನಿ ಅವರೇ. ಆ ಹುಡುಗಿಗೆ ಹೋಗಿ ಕ್ವಶನ್ ಕೇಳ್ತಾ ಇದೀರಾ. ಮೊದಲು ನಿಮ್ಗಿದ್ಯಾ ಅಂತ ತಿಳ್ಕೊಳ್ಳಿ, ನಿಮ್ಗೆ ಇಲ್ಲ, ಆ ಹುಡುಗಿಗೆ ಹೋಗಿ ಕೇಳ್ತಿದ್ದೀರಾ. ನೀವೊಂಥರ ಇಲ್ಯೂಷನ್ ಅಲ್ಲಿ ಬದುಕ್ತಾ ಇದ್ದೀರಾ ಅಂತ ಹೇಳ್ತಿದ್ರೆ, ಆಕೆ ನನ್ನ ಪ್ರಕಾರ ಯಾವ ಇಲ್ಯೂಷನ್ ಅಲ್ಲೂ ಬದುಕ್ತಾ ಇಲ್ಲ, ಇವರೇ ಬದುಕ್ತಿದ್ದಾರೆ. ನಾನು ರಾಜಮಾತೆ ಅನ್ನೋ ಒಂದು ಇಲ್ಯೂಷನ್ ಅಲ್ಲಿ ಇವ್ರು ಬದುಕ್ತಾ ಇರೋದು, ಆಕೆ ಅಲ್ಲ. ಏನೋ ಝೂ ಗಾರ್ಡಲ್ಲಿ ಏನೋ ಕೆಟ್ಟ ಮಾತು ಬಳಸಿರ್ಬೋದಾ ಅಲ್ಲಿ, ಏನೋ ಹೇಳಿದ್ದಾರೆ ಮೋಸ್ಟ್, ಅದಕ್ಕೆ ಅಲ್ಲಿ ಸೈಲೆಂಟ್ ಮಾಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ಕೂಡ. ನೀವೇನಾರ ಝೂ ಗಾರ್ಡ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಏನು ಕೆಲ್ಸಕ್ಕೆ ಹೋಗ್ಬೋದು ಅಂತ ಏನೋ ಕೇಳಿರ್ಬೋದು. ನೀವು ಅದೇ ಅಶ್ವಿನಿ ಅವ್ರು ಕೇಳ್ತಿದ್ದಾರೆ, ನೀವು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಬೇಕು ಅಂದ್ರೆ ನಿಮ್ಗೆ ಏನೆಲ್ಲ ಅರ್ಹತೆಗಳಿದೆ ಅಂತ ಕೂಡ ಕೇಳ್ತಿದ್ದಾರೆ. ಕಾಕ್ರೋಚ್ ಅವ್ರು ಹೇಳ್ತಿದ್ದಾರೆ, ನಿಮ್ ಮನೇಲಿ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ. ಅದನ್ನ ನೀನ್ ಡಿಸೈಡ್ ಮಾಡ್ಬೇಡ, ಜನಗಳು ಡಿಸೈಡ್ ಮಾಡ್ತಾರಪ್ಪ, ತಲೆಲ್ಲ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಜಾನ್ವೀರಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ, ಫುಲ್ ನಗ್ತಾ ಇದ್ದಾರೆ. ಒಟ್ನಲ್ಲಿ ಈಗ ರಕ್ಷಿತ್ನ ಅಶ್ವಿನಿ ಮತ್ತೆ ಕಾಕ್ರೋಚ್ ಅವರು ತುಂಬಾ ಟಾರ್ಗೆಟ್ ಮಾಡ್ತಿದ್ದಾರೆ, ತುಂಬಾ ಬೇಡವಾಗಿದ್ದಿರೋ ಕ್ವಶನ್ ಎಲ್ಲ ಕೇಳ್ತಿದ್ದಾರೆ. ಆಕ್ಚುಲಿ ಬರೀ ಅಲ್ಲಿ ಕ್ವಶನ್ ಮಾಡಿರೋದು ಮಾತ್ರ ತೋರಿಸಿದ್ದಾರೆ, ಆಕೆನೋ ಆನ್ಸರ್ ಮಾಡಿರ್ತಾಳೆ, ರಕ್ಷಿತಾ ಕೂಡ ಆನ್ಸರ್ ಮಾಡಿರ್ತಾಳೆ ಅದಕ್ಕೆಲ್ಲ. ಬಟ್ ನೋಡುವ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ. ಒಟ್ನಲ್ಲಿ ಈ ಗೆಜ್ಜೆ ಸೌಂಡ್ ಮಾಡ್ತಾಳೆ ಅಂತ ಪ್ರತಿಯೊಬ್ರು ಆರೋಪ ಮಾಡ್ಬೇಕಾದ್ರೆ ಗಿಲ್ಲಿ ಆಕೆ ಸಪೋರ್ಟ್ ನಿಂತಿರೋದು ನಿಜವಾಗ್ಲೂ ಅದೊಂದು ಖುಷಿ ಆಯ್ತು. ಗಿಲ್ಲಿ ನಿಜವಾಗ್ಲೂ ಮನೆಯವ್ರೆಲ್ಲಾರನ್ನು ಬಿಟ್ಬಿಟ್ಟು ಗಿಲ್ಲಿ ಒಬ್ಬರೇ ಸಪೋರ್ಟ್ ನಿಂತಿರೋದು. ಹಾಗೆ ರಾತ್ರಿ ಹೊತ್ತು ಅಲ್ಲಿ ಜಗಳ ಆಗ್ಬೇಕಾದ್ರೆ ಅವ್ರಿಬ್ರು ರಕ್ಷಿತಾ ಮೇಲೆ ಇಡಿಯಟ್ ಮುಚ್ಕೊಂಡಿರು ಆತರ ಎಲ್ಲ ಮಾತಾಡ್ಬೇಕಾದ್ರೆ ಅಲ್ಲಿ ಅಷ್ಟು ಜನ ನಿಂತಿದ್ದಾರೆ. ಒಬ್ರು ಕೂಡ ಏನ್ ಹಿಂಗ್ ಮಾತಾಡ್ತಿದ್ರ ಹುಡುಗಿ ಮೇಲೆ ಅಂತ ಒಬ್ರು ಕೂಡ ಪ್ರಶ್ನೆ ಮಾಡೋದಿಲ್ಲ ಅಶ್ವಿನಿ ಮತ್ತೆ ಜಾನ್ವಿ ಅವ್ರಿಗೆ. ಈಗೆಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ. ಅಶ್ವಿನಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂತ ಎಲ್ಲಾರ್ನು ಒಂಥರ ಹಿಡ್ದು ಕೈಲಿ ಗೊಂಬೆ ಆಡಿಸ್ದಂಗ್ ಆಡಿಸ್ತಿದಾರ ಅವ್ರನ್ನೆಲ್ಲ ಕಿರುಬೆಳ್ಳೆ ಇಟ್ಕೊಂಡು. ನೋಡುವ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಅವ್ರ ಕ್ಲಾಸ್ ತಗೋತಾರ ಇಲ್ವಾ, ಅಥವಾ ಸ್ಮೂತ್ ಆಗಿ ಹೇಳ್ತಾರ ಅಥವಾ ತುಂಬಾ ರ್ಯಾಶ್ ಆಗಿ ಸುದೀಪ್ ಸರ್ ರ್ಯಾಶ್ ಆಗಂತೂ ಹೇಳಕ್ ಹೋಗೋದ ಗೈಸ್, ಹೇಳ್ತಾರೆ ಫಸ್ಟ್ ಅಂದ್ರೆ ಬಿಗ್ ಬಾಸ್ಗೆ ಕಂಟೆಂಟ್ ಬೇಕೇ ಬೇಕು, ಈ ತರ ಒಬ್ರು ಆಡೋರು ಇರ್ಲೇಬೇಕು. ಹೋದ್ಸಲ ಸೀಸನ್ 10 ಅಲ್ಲಿ ವಿನಯ್ ನೋಡೇ ಇರ್ತೀರಾ, ಅವ್ರನ್ನ ಕೊನೆವರೆಗೂ ಅವ್ರು ಹಂಗೆ ಆಡ್ಲಿ ಅಂತ ಬಿಟ್ಬಿಟ್ಟಿದ್ರು. ಯಾಕಂದ್ರೆ ಅವರಿಂದ ಸ್ವಲ್ಪ ಕಂಟೆಂಟ್ ಸಿಗ್ತಾ ಇತ್ತು, ಅದಕ್ಕೋಸ್ಕರ ಹೆಂಗಾರ ಆಡ್ಲಿ ಅಂತ ಬಿಟ್ಟಿದ್ರು, ಸ್ವಲ್ಪ ನಿಧಾನಕ್ಕೆ ಸಮಜಾಯಿಸ್ತಿದ್ರು. ಬಟ್ ಈಗೇನು ಮಾಡಕ್ಕಾಗಲ್ಲ, ಇವ್ರನ್ನು ಸ್ವಲ್ಪ ನಿಧಾನಕ್ಕೆ ಈಗ ಹೇಳೇ ಹೇಳ್ತಾರೆ. ಹೆಂಗಂದ್ರೆ ರಕ್ಷಿತಾ ಅವ್ಳಿಗೆ ಅಷ್ಟು ಕುಗ್ಗಿಸ್ಬಾರ್ದು, ಯಾರನ್ನೇ ಆದ್ರೂ ಸ್ವಲ್ಪ ಕುಗ್ಗಿಸ್ತಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾರೆ ಸುದೀಪ್ ಸರ್ ಕೂಡ. ನೋಡುವ ಶನಿವಾರ ಯಾರಿಗೆ ಹೇಳ್ತಾರೆ ಯಾರಿಗೆ ಬಿಡ್ತಾರೆ ಅಂತ ಗೊತ್ತಾಗುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಇವರಿಬ್ರು ಬಗ್ಗೆ? ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ.